ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮೇಲೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಉರುಳಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನು ನೀಡಿತ್ತು. ಡೆಡ್ಲೈನ್ ಮುಗಿದ್ರೂ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ. ನಾಪತ್ತೆಯಾಗಿರುವಂತಹ ಭವಾನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಈ ಸುದ್ದಿಯನ್ನು ನೋಡೋಣ. ಭವಾನಿ ನಾಪತ್ತೆ ನ್ಯೂಸ್ 12ನಲ್ಲಿ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬೆದರಿಕೆ ಸೇರಿದಂತೆ 16 ಆರೋಪದಲ್ಲಿ ಪ್ರಜ್ವಲ್ ವಿರುದ್ಧ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮನೆ ಕೆಲಸದಾಕೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಿಸಿದ್ರು. ಅದೇ ಕೇಸ್ ಸಂಬಂಧ ಸಂಸದ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದಿರೋ ಎಸ್ಐಟಿ ವಿಚಾರಣೆ ಮೇಲೆ ವಿಚಾರಣೆ ನಡೆಸುತ್ತಿದೆ. ನಿನ್ನೆ ಕೂಡ ವಿಚಾರಣೆ ಭರ್ಜರಿಯಾಗಿಯೇ ನಡೆದಿದೆ. ಪ್ರಜ್ವಲ್ ರೇವಣ್ಣರನ್ನ ಪ್ರಶ್ನೆ ಕೇಳಿದ ಎಸ್ಐಟಿ ಅಧಿಕಾರಿಗಳು ದೂರು ಕೊಟ್ಟ ಮಹಿಳೆ ನಿಮಗೆ ಗೊತ್ತಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಿರುವ ಪ್ರಜ್ವಲ್ ರೇವಣ್ಣ, ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಕೆಲಸಗಾರರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ತೋಟದ ಮನೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಊರು ಬೆಂಗಳೂರಲ್ಲಿ ಕೆಲಸದವರಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು ಅಂತ ಹೇಳಿದ್ದಾರೆ. ಪ್ರಜ್ವಲ್ಗೆ ಮತ್ತೊಂದು ಪ್ರಶ್ನೆ ಕೇಳಿದ ಎಸ್ಐಟಿ ಅಧಿಕಾರಿಗಳು, ಈ ಫೋಟೋದಲ್ಲಿರೋ ಸಂತ್ರಸ್ತೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಪ್ರಜ್ವಲ್, ಈಕೆ ಯಾರೆಂದು ನನಗೆ ಗೊತ್ತಿಲ್ಲ. ಇವರನ್ನ ನಾನು ನೋಡಿಯೇ ಇಲ್ಲ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೀನಿ. ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ. ಇವರು ನನ್ನ ಬಗ್ಗೆ ಏನೆಂದು ದೂರು ಕೊಟ್ಟಿದ್ದಾರೆ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ಪ್ರಜ್ವಲ್ ಮರು ಪ್ರಶ್ನೆಗೆ ಸುಮ್ಮನಿರದ ಎಸ್ಐಟಿ, ಈಕೆ ಅತ್ಯಾಚಾರವಾಗಿದೆ ಎಂದು ದೂರು ನೀಡಿದ್ದಾರಲ್ಲ ಅಂತ ಕೇಳಿದ್ದಾರೆ. ಈ ಮಾತಿಗೆ ರಿಯಾಕ್ಟ್ ಮಾಡಿರುವ ಪ್ರಜ್ವಲ್, ಹೌದಾ, ಅವರಿಗೆ ಹಾಗೆ ಆಗಿದೆಯಂತ. ಈ ವಿಚಾರಗಳು ನನಗೆ ಗೊತ್ತೇ ಇಲ್ಲ. ಅವರಿಗೆಲ್ಲ ನಾನ್ ಯಾಕೆ ಹಾಗೆ ಮಾಡೋಕೆ ಹೋಗ್ಲಿ? ನನಗೆ ಅವರು ಯಾರು ಎನ್ನುವುದೇ ಗೊತ್ತಿಲ್ಲ. 4 ವರ್ಷದ ಹಿಂದೆ ನಡೆದಿದೆ ಅಂತಾರೆ. ನನಗೆ ಅವರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕೆ ಆಗ ಅವರು ದೂರು ಕೊಟ್ಟಿರಲಿಲ್ಲ? ದೂರು ಕೊಡದೆ ಇಲ್ಲಿಯವರೆಗೂ ಏನು ಮಾಡ್ತಿದ್ರಂತೆ? ನಾನು ಯಾರ ಜೊತೆಯೂ ಮಾತನಾಡಲ್ಲ. ಇವರು ಯಾರೆಂಬುದೇ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ನೀವು ಬಳಸುತ್ತಿದ್ದ ಮೊಬೈಲ್ ಏನಾಯಿತು ಅಂತ ಪ್ರಜ್ವಲ್ಗೆ ಎಸ್ಐಟಿ ಅಧಿಕಾರಿ ಕೇಳಿದ್ದಕ್ಕೆ, ನಾನು ಬಳಸೋ ಮೊಬೈಲ್ ನನ್ನ ಬಳಿಯಿತ್ತು, ಅದು ಈಗ ನಿಮ್ಮ ಬಳಿ ಇದೆ. ಅದನ್ನ ಬಿಟ್ಟು ಇನ್ಯಾವ ಮೊಬೈಲ್ ಇಲ್ಲ ಅಂತ ಸಂಸದರು ಉತ್ತರ ಕೊಟ್ಟಿದ್ದಾರೆ. ಆ ಫೋನ್ ಎಲ್ಲಿದೆ ಎಂದು ನನಗೆ ಗೊತ್ತಿಲ್ಲ. ಬಹುಶಃ ಅದು ಕಳೆದು ಹೋಗಿರಬೇಕು. ಆ ಮೊಬೈಲ್ ನಾನು ಬಳಸುತ್ತಲೇ ಇರಲಿಲ್ಲ. ನನ್ನ ಮೊಬೈಲ್ಗಳು PA ಬಳಿ ಇರುತ್ತವೆ. ಅವರೇನೋ ಕಳೆದು ಹೋಗಿದೆ ಎನ್ನುತ್ತಿದ್ದರು. ಕಳೆದ ವರ್ಷ ಅದರ ಬಗ್ಗೆ ಕಂಪ್ಲೇಂಟ್ ಸಹ ಆಗಿರಬೇಕು ಅಂತ ಪ್ರಜ್ವಲ್ ಹೇಳಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ರಿಯಾಕ್ಷನ್ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಎಲ್ಲದಕ್ಕೂ ಪ್ರಜ್ವಲ್ ಅವರೇ ಉತ್ತರ ಕೊಡ್ತಾರೆ ಅಂದ್ರು. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮುಂಚೆ ಸಾಕಷ್ಟು ಊಹಾಪೋಹಗಳಿತ್ತು. ಆದರೆ ಇವಾಗ ಅವರೇ ಕಸ್ಟಡಿನಲ್ಲಿದ್ದಾಗ ನಾವು ಏನಾದರೂ ಸುಮ್ಮನೆ ಸಂಕಲ್ಪ ಮಾಡ್ಕೊಳೋದು, ನಾವೇನೋ ಒಂದು ಸುಮ್ಮನೆ ಕಾಲ್ಪನಿಕವಾಗಿ ಮಾತನಾಡೋದು ಸರಿಯಲ್ಲ. ಪ್ರಜ್ವಲ್ ಪ್ರಕರಣ ಸಂಬಂಧ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರೋಪಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ಇದು ನನ್ನ ಸ್ಪಷ್ಟ ನಿಲುವು, ನಮ್ಮ ಪಾರ್ಟಿದು ಸ್ಪಷ್ಟ ನಿಲುವು. ಕಾನೂನಿನ ರೀತ್ಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು. ಆದರೆ ಅವರು ನಡ್ಕೊಂಡಂತಹ ಪೆಂಡ್ರೈವ್ದಲ್ಲಿ ಬಂದಿರುವಂಥದ್ದು, ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು, ಇವೆಲ್ಲ ಸಂಗತಿಯನ್ನು ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂಥ ಶಿಕ್ಷೆ. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರು. ಅದೇ ಪ್ರಕರಣ ಭವಾನಿಗೂ ಉರುಳಾಗಿದೆ. ಇದೇ ಕೇಸ್ನಲ್ಲಿ ಭವಾನಿ ವಿರುದ್ಧವೂ ಕೇಸ್ ದಾಖಲಾಗಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಹೊಳೆನರಸೀಪುರದ ಮನೆಯಲ್ಲೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದ ಎಸ್ಐಟಿ ಸಂಜೆ 5 ಗಂಟೆಗೆ ಡೆಡ್ ಲೈನ್ ನೀಡಿತ್ತು. ಆದರೆ ಡೆಡ್ ಲೈನ್ ಮುಗಿದ್ರೂ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ.
ಭವಾನಿ ರೇವಣ್ಣ ಮನೆಗೆ ಈಗ ಬರ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾದು ಕಾದು ಸುಸ್ತಾಗಿ ಹೋದ್ರು. ಅಧಿಕಾರಿಗಳು 5 ಗಂಟೆ ಡೆಡ್ ಲೈನ್ ನೀಡಿದ್ರು ಭವಾನಿ ರೇವಣ್ಣ ಬರಲೇ ಇಲ್ಲ. ಸಂಜೆ 7 ಗಂಟೆ ತನಕ ಕಾದ ಅಧಿಕಾರಿಗಳು ಮತ್ತೆ ವಾಪಸ್ ತೆರಳಿದ್ರು. ವಿಚಾರಣೆಗೆ ಹಾಜರಾಗದ ಬಗ್ಗೆ ವರದಿ ತಯಾರಿಸಿ ಮರಳಿದ್ದಾರೆ.